ಜೀವನದಲ್ಲಿ ತುಂಬ ದೊಡ್ಡ ಪಾಠಗಳನ್ನು ನಾವು ತುಂಬ ಚಿಕ್ಕವರಿಂದ ಕಲ್ತಿರ್ತೇವೆ. ಚಿಕ್ಕ ವಿಚಾರಗಳಿಂದಲೇ, ಚಿಕ್ಕ ತಪ್ಪುಗಳಿಂದಲೇ ಕಲ್ತಿರ್ತೇವೆ. ಹೌದು ಅಲ್ವೋ ಹೇಳಿ? ಎಲ್ರಿಗೂ ಅದು ತುಂಬ ಜನ ಹೇಳ್ತಿರ್ತಾರೆ, ತುಂಬ ದೊಡ್ಡ ಪಾಠ ಕಲ್ತಿಯಪ್ಪ. ನಮ್ಮ ಗುರುಗಳು ಈಗಲೂ ನೆನಪಿದೆ. ಒಬ್ಬ ವ್ಯಕ್ತಿ ತುಂಬ ದೊಡ್ಡ ಸಂಸ್ಥೆ ಕಟ್ಟತಕ್ಕಂಥ ಸಂದರ್ಭದಲ್ಲಿ ನಿಲ್ತಾರೆ, ಮೋಸ ಮಾಡಿ ಓಡೋಗ್ತಾರೆ. ಕೋಟ್ಯಾಂತರ ರೂಪಾಯಿ. ತಿರ್ಗಾ ಅವ್ರ ಬುದ್ಧಿ, ಊರು ಬುದ್ಧಿ ಅಲ್ವಾ, ತಿರ್ಗಾ ಬಂದು ಕಾಲು ಹಿಡ್ಕೊಂಡ್ರೆ ರೇಷನ್ಗಿರೋಲ್ಲ, ಊಟಕ್ಕಿರೋಲ್ಲ, ಬಟ್ಟೆಗಿರೋಲ್ಲ. ಕರೆದು ಜಾಗ ಕೊಟ್ಟರೆ ತಿರ್ಗಾ ಒಂದಷ್ಟು ದೊಡ್ಡ ಮೋಸ. ತುಂಬ ನೊಂದುಕೊಂಡು ಕುಳಿತಿರುವಾಗ ಅವ್ರ ಧರ್ಮಪತ್ನಿ ಹೇಳಿದ್ದು, ಅವ್ರ ಸ್ನೇಹಿತ ಹೇಳಿದ್ದು, ಹಿಂಗೆ ಆಗ್ಬಿಡ್ತು, ಈ ಥರ ಆಗ್ಬಿಡ್ತು ಅಂದರೆ, ತುಂಬ ಚಿಕ್ಕ ವ್ಯಕ್ತಿಗಳ ಜೊತೆಲಿ ಸೇರಿ ದೊಡ್ಡ ಪಾಠ ಕಲ್ತಿದ್ಯಾ ಬಿಡು ಅನ್ನತಕ್ಕಂತೆ. ಹೌದು ಮಕ್ಕಳೇ, ತುಂಬ ನಿಜವೇ. ಗಮನಿಸಿ ನೋಡಿ, मैंने अपनी जिंदगी में सारे महंगे सबक सस्ते लोगों से ही सीखा है. ನಮ್ಮ ಗುರುಗಳು ಹೇಳಿದ ಆ ಮಾತು ನಾನು ಬರೆದಿಟ್ಕೋಬೇಕು. ತುಂಬ ದೊಡ್ಡ ನೋವುಗಳನ್ನು ತುಂಬ ಚಿಕ್ಕ ವ್ಯಕ್ತಿಗಳಿಂದಲೇ ಪಡೆದಿರ್ತಾರೆ. ತುಂಬ ಚಿಕ್ಕ ವ್ಯಕ್ತಿಗಳು, ಇಲ್ಲ ಚಿಕ್ಕ ಮಾತುಗಳು ಬಾಣಗಳಾಗಿ ನಾಟು ಬಿಟ್ಟಿರುತ್ತೆ. ಎಲ್ರಿಗೂ ಅದು ತಟ್ಕೊಳ್ಳೋ ಶಕ್ತಿ ಇರೋಲ್ಲ. ಏನು ಗುರುಗಳೇ ಈ ಥರ ಆಗೋಯಿತು, ಸಣ್ಣ ತಪ್ಪು, ಸಣ್ಣದಾದಂಥ ಆಲೋಚನೆ, ಸಣ್ಣ ವ್ಯಕ್ತಿಗಳು, ಸಣ್ಣ ಆಲೋಚನೆಗಳು, ಆ 10 ರೂಪಾಯಿ ವ್ಯಕ್ತಿಗಳು ನಿಮ್ಮನ್ನು ದಾರಿ ತಪ್ಪಿಸಿರ್ತಾರೆ. ಎಲ್ರಿಗೂ ಇಂಥದನ್ನು ಎದುರಿಸೋ ಶಕ್ತಿ ಇರಲ್ಲ ಮಕ್ಕಳೇ.